ನೋಡ್ರಿ, ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತಗೋರಿ. ಈ ಕಡಾಯಿಗೆ ನಾನಿಲ್ಲಿ ಒಂದ್ ಬಟ್ಲಾಗಷ್ಟೇ ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಇದನ್ನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡು ತಗೋಬೇಕ್ರಿ. ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಅವಾಗ ಏನಾಗ್ತೈತಿ, ಮೇಲ್ಗಡೆಯಿಂದ ಅಷ್ಟೇ ಹುರಿದಿರ್ತದ, ಒಳಗಡೆಯಿಂದ ಹಸಿನೇ ಇರ್ತದ್ರಿ ಅದು. ನೋಡಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದ್ 3 ಇಂದ 4 ನಿಮಿಷ ಟೈಮ್ ತಗೊಂಡದ್ರಿ. ಈ ರೀತಿ ಕೆಂಪಗಾಗೋವರ್ಗುನು ಹುರಿದ್ ಬಿಟ್ಟು ತಗೋಬೇಕ್ರಿ ಇದನ್ನ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಹೋದವ್ರಿ. ನೋಡಿ, ಪಾತ್ರೆ ತಳ ತೆಳು ಇರೋದ್ರಾಗೂ ಹುರಿಬೇಡ್ರಿ, ಚೆನ್ನಾಗಿ ಹುರಿಯುವುದಿಲ್ಲ. ತಳ ದಿಪ್ಪಿರು ಕಡಾಯಿಯನ್ನೇ ತಗೊಂಡನೆ ಹುರಿರಿ. ಈಗ ಈ ಕಡಲೆಬೇಳೆಯನ್ನ ತಕೋತಾ ಇದ್ದೀನಿ. ಮೇಜರ್ಮೆಂಟ್ಕ ನೀವು ಒಂದೇ ತರದ ಬಟ್ಲಾನೇ ತಗೋರಿ. ನೋಡಿ, ಇದನ್ನ ಈಗ ಪ್ಲೇಟಿಗೆ ಹಾಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಉದ್ದಿನ ಬೇಳೆಯನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರ್ಕೊಂಡು ತಗೋತೇನ್ರಿ. ನೋಡಿ, ಎಷ್ಟು ಚೆನ್ನಾಗಿ ಹುರಿತಿರ್ಲ ಅಷ್ಟು ದಿನ ನೀವು ಇದನ್ನ ಬಹಳ ದಿನದವರೆಗೂ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. 1 ತಿಂಗಳವರೆಗೂ ಇಡ್ಬೋದ್ರಿ ಇದನ್ನ. ನೋಡಿ, ಉದ್ದಿನ ಬೇಳೆ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಹುರಿಬೇಕ್ರಿ. ತುಂಬಾ ಜಾಸ್ತಿನೂ ಹುರಿಬೇಡ್ರಿ, ಅವಾಗ ಟೇಸ್ಟ್ ಕೈ ಕೈ ಹತ್ತದ. ನೋಡಿ, ಈ ಉದ್ದಿನ ಬೇಳೆನೂ ಅದೇ ಕಡಲೆಬೇಳೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ರೀ ನಾನು. ಈಗ ನೋಡಿ, ಅದೇ ಬಟ್ಲೆ ಒಂದ್ ಬಟ್ಲಾಗಷ್ಟ ಒಣ ಕೊಬ್ಬರಿಯನ್ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಟೇಸ್ಟಿ ಆಗಿರುವಂತ ಚಟ್ನಿ ಪುಡಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಂಟಿನ್ಯೂ ಆಗಿನೇ ಈ ರೀತಿ ಕೈ ಆಡಿಸ್ಬಿಟ್ಟು ತಗೋರಿ, ಇಲ್ಲಾಂದ್ರೆ ಕೊಬ್ಬರಿ ಏನಾಗ್ತದೆ, ಬೇಗನೆ ಸೀದ್ ಹೋಗ್ತದೆ. ಇಲ್ಲಿ ನಾನು ಒಂದು ಅರ್ಧ ಬಟ್ಲಾಗಷ್ಟ ಕರಿಮೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಮೇವು ಸೊಪ್ಪು ಹಾಕ್ರಿ, ಫ್ಲೇವರ್ ತುಂಬಾನೇ ಚೆನ್ನಾಗಿ ಕೊಡ್ತದೆ. ನೋಡಿ, ಇದ್ರ ಜೊತೆನೆ ಹುರಿಯೋದ್ರಿಂದ ಏನಾಗ್ತದೆ, ಕರಿಮೇವು ಸೊಪ್ಪನ್ನು ಬೇಗನೆ ಕ್ರಿಸ್ಪಿ ಆಗಿಬಿಡ್ತದೆ. ನೋಡಿ, ಕರಿಮೇವು ಸೊಪ್ಪನ್ನು ಹುರಿದ ಕೊಬ್ಬರಿನೂ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ರೆ ಸಾಕ್ರಿ. ಈಗ ಕಡಲೆಬೇಳೆ ಉದ್ದಿನಬೇಳೆ ಇರೋ ಪ್ಲೇಟಿಗೆ ಇದನ್ನು ಹಾಕೊಂಡಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿ ಆರ್ಲಿರಿ. ಅನ್ಕತಕ ಇದನ್ನ ಸೈಡಿಗೆ ಇಡ್ತೀನಿ. ಇಲ್ಲೊಂದು 2 ಸ್ಪೂನ್ ಆಗಷ್ಟ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ದೊಡ್ಡದು ಒಂದು ನಿಂಬೆ ಹಣ್ಣು ಗಾತ್ರದಷ್ಟ ಹುಣಸೆ ಹಣ್ಣನ್ನ ತಗೊಂಡಿ. ನೋಡ್ರಿ, ಈ ಹುಣಸೆ ಹಣ್ಣನ್ನ ಈ ಎಣ್ಣೆಯಲ್ಲಿ ಕರದ್ ಬಿಟ್ಟು ಹಾಕ್ಬೇಕ್ರಿ. ನೋಡ್ರಿ, ಅದನ್ನ ಬಿಡಿ ಬಿಡಿ ಮಾಡಿ ಕರದ್ ಬಿಟ್ಟು ತಗೊಳನ್ರಿ. ನೋಡಿ, ಈ ರೀತಿ ಕರದ್ ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಮತ್ತು ಹುಣಸೆ ಹಣ್ಣ ನೋಡ್ರಿ, ಬೇಗನೆ ಅಷ್ಟನ್ನೇ ಸ್ವಲ್ಪನೇ ಕರದ್ ಬಿಟ್ಟು ತಗೋಬೇಕು. ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕ್ರಿ. ನೀವು ಜಾಸ್ತಿ ಇದನ್ನ ಕರದ್ ಬಿಟ್ರೆ ಏನಾಗ್ತೈತಿ, ಅವಾಗ ಹುಳಿ ಅಂಶ ಎಲ್ಲ ಹೋಗಿ ಟೇಸ್ಟ್ ಜಾಸ್ತಿ ಕರದ್ರಿಂದ ಕಹಿ ಆಗ್ತದ್ರಿ ಅದು. ನೋಡಿ, ಈಗ ಅದನ್ನ ಅನ್ಕತಕ್ಕ ನಾ ಏನ್ ಮಾಡ್ತಾ ಇದ್ದೀನಿ, ಬೇರೆ ಬೌಲ್ನಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು. ಈಗ ಅದೇ ಉಳಿದಿರುವ ಎಣ್ಣೆಗೆ ಒಂದು 8 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಕಲರ್ಗಾಗಿ. ಒಂದು 4 ರಿಂದ 5 ಖಾರ ಇರೋ ಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ಖಾರ ಇರೋ ಮೆಣಸಿನ್ಕಾಯಿನ ಸಿಗ್ತಾವ. ನೀವು ನಿಮ್ಮ ಕಡೆ ಯಾವದವಲ್ಲ ಅವನ್ನ ಹಾಕ್ರಿ. ಆ ಎಣ್ಣೆ ಒಳಗೆ ಆ ಮೆಣಸಿನ್ಕಾಯನ್ನು ಹುರಿದ್ಬಿಟ್ಟು ತಗೋತೀನಿ ರೀ. ಎಷ್ಟು ಚೆನ್ನಾಗೆಲ್ಲ ಹುರಿಯೋದ್ರಿಂದ ಫ್ಲೇವರು ಅಷ್ಟು ಚೆನ್ನಾಗಿ ಬರ್ತದೆ. ಮತ್ತು ಇದನ್ನು ಭಾಳ ದಿನದವರೆಗೆ ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿ ಇಡ್ಬೋದು ನೀವು. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ರೀ ಇದು. ಅಥವಾ ನೀವು ಯಾವ್ಯಾವ ರೀತಿ ಚಟ್ನಿ ಪುಡಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಈ ರೀತಿ ಚಟ್ನಿ ಪುಡಿ ಮಾಡಿರೋದ್ರಿಂದ ಮಕ್ಕಳಿಗೆ ಬಾಕ್ಸಿಗೆ ನಿಮ್ಗೆ ಏನಾದರೂ ಲೇಟ್ ಆಗಿತ್ತಂದ್ರೆ ಈಸಿಯಾಗಿ ಅನ್ನ ಮಾಡಿಕೊಂಡು ಬಾಕ್ಸನ್ನು ರೆಡಿ ಮಾಡ್ಕೋಬೋದ್ರಿ. ಈಗ ಮಿಕ್ಸಿ ಜಾರನ್ನು ತೊಗೊಂಡಿದ್ದೆ ನಾನು. ಇದರಲ್ಲಿ ಶೇಂಗಾ ಪುಡಿಯನ್ನು ಮಾಡ್ಕೊಂಡಿದ್ದೆ. ನೋಡಿ, ಮಿಕ್ಸಿ ಜಾರ್ ಆದ್ರೂ ಸ್ವಲ್ಪನೂ ಹಸಿ ಇರಬಾರ್ದು, ಅಂದರೆ ನೀರಿನ ಅಂಶ ಏನೂ ಇರಬಾರ್ದು, ಡ್ರೈ ಆಗಿರುವಂಥದ್ದು ತೊಗೊರಿ. ಫಸ್ಟ್ ನಾನು ಆ ಕರೆದು ಇಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ಹಾಕೋತೀನಿ ರೀ. ಈಗ ಇದನ್ನ ಗ್ರೈಂಡ್ ಮಾಡ್ಕೋತೇನೆ ರೀ. ಫಸ್ಟ್ ಟೈಮ್ ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನೇ ಹಾಕೋಬೇಕ್ರಿ. ನೋಡಿ, ಈ ರೀತಿ ನಾನು ಏನು ಮಾಡ್ಕೊಂಡಿದ್ದೀನಿ ನೋಡಿ. ಆ ಬ್ಯಾಡ್ಗೆ ಮೆಣಸಿನ್ಕಾಯಿದಿಂದ ಕಲರ್ನು ತುಂಬಾನೇ ಚೆನ್ನಾಗಿ ಬರ್ತದೆ. ನೋಡಿ, ಚಿಲ್ಲಿ ಪೌಡ್ರನ್ನ ಹಾಕಬೇಡ್ರಿ, ಮೆಣಸಿನ್ಕಾಯಿಯನ್ನ ಎಣ್ಣೆಯಲ್ಲಿ ಕರೆದ್ಬಿಟ್ಟನೆ ಹಾಕ್ರಿ, ಅವಾಗನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ, ಬರೀ ಬೇಳೆ ಅಷ್ಟೇ ಹುರಿದು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ರೀ. ಈಗ ಬೇಳೆ, ಕೊಬ್ಬರಿ, ಕರಿಮೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಈ ರೀತಿ ಮಾಡಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಬಿಟ್ಟು ಹಾಕೋರಿ. ಈಗ ಹುಳಿ ಹಾಕಿನಲ್ರಿ, ಅದಕ್ಕೊಂದು 2 ಸ್ಪೂನ್ ಆಗಷ್ಟೇ ಬೆಲ್ಲವನ್ನು ಪುಡಿ ಮಾಡಿ ಹಾಕಿದ್ದೀನಿ. ನೋಡಿ, ಇದನ್ನ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಫೈನ್ ಪೌಡರ್ ಮಾಡ್ಕೋಬಾರ್ದ್ರಿ, ಈ ರೀತಿ ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ರೀತಿ ತರಿಯಾಗಿನೇ ಗ್ರೈಂಡ್ ಆಗಬೇಕು. ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ. ನೋಡಿ, ಇದೇ ರೀತಿನೇ ಇರ್ಬೇಕ್ರಿ. ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ. ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋಬೇಕ್ರಿ ನಾವು.
ಆ ಉದ್ದಿನ ಬೇಳೆ ಕಡಲೆ ಬೇಳೆ ಘಮ ಘಮನೆ ವಾಸನೆನೂ ತುಂಬಾನೇ ಚೆನ್ನಾಗಿ ಬರ್ತಿರ್ತದೆ ರೀ ಈ ಚಟ್ನಿ ಪುಡಿ. ನೋಡಿ ಈಗ ಇದನ್ನ ಈ ಪಾತ್ರೆಗೆ ಹಾಕೋತೀನಿ. ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋತೀನಿ ರೀ. ನೋಡಿ ಇದನ್ನ ನೀವು ಬರೀ ಅನ್ನಕ್ಕಷ್ಟೇ ಅಲ್ಲ, ದೋಸೆ, ಇಡ್ಲಿ, ಪರಾಟ, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ತಿನ್ಬೋದ್ರಿ. ತುಂಬಾನೇ ಟೇಸ್ಟಿಯಾಗಿರ್ತದೆ. ನೋಡಿ ಈಗ ಇದನ್ನ ಈ ಪಾತ್ರೆಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಂಡು ನೋಡ್ರಿ. ಅದು ಸ್ವಲ್ಪ ಕೆಳಗಡೆ ಫಸ್ಟ್ ಅದು ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಮಾಡಿದ್ದು ಉಳಿದಿತ್ರಿ. ಈಗ ಅದನ್ನ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ. ಈಗ ಇದಕ್ಕೆ ಒಗ್ಗರಣೆ ನೋಡಿ ತುಂಬ ಸಿಂಪಲ್ ಆಗ್ಯದ. ಕಡಿಮೆ ಇಂಗ್ರೀಡಿಯೆಂಟ್ಸ್ನೂ ಬಳಸೀವಿ ಮತ್ತು ಬೇಗನೆ ಮಾಡುವಂಥದ್ರಿ ಇದು. ನೋಡಿ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗು ಕಂಪಲ್ಸರಿ ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತು ಇಂಗು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂಗು ಇವನ್ನ ಡೈಜೆಷನ್ಗೆ ಒಳ್ಳೆ. ಆ ಇಂಗಿನ ಘಮದಿಂದ ಚಟ್ನಿ ಪುಡಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ಈ ಒಗ್ಗರಣೆಯನ್ನು ಆ ಚಟ್ನಿ ಪುಡಿಗೆ ಸೇರಿಸೋಣ ರೀ. ನೋಡಿ ಈಗ ಆ ಒಗ್ಗರಣೆಯನ್ನು ಆ ಚಟ್ನಿ ಪುಡಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ರೆಡಿ ಆಗಿದ್ರಿ. ಇದು ಬಿಸಿ ಬಿಸಿ ಒಳಗೆ ದೋಸೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ, ಆಮೇಲೆ ಇಡ್ಲಿ ಜೊತೆ, ಆಮೇಲೆ ಪರಾಟ, ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಬೇರೆ ಕಡೆ ಸ್ಕೂಲು ಕಾಲೇಜಿಗಿದ್ರೂ ಇದನ್ನು ನೀವು ಮಾಡಿ ಕಳಿಸ್ಬೋದು. ಇದು 1 ತಿಂಗಳವರೆಗೂ ಏನೂ ಆಗೋದಿಲ್ಲ ರೀ. ತುಂಬಾ ಟೇಸ್ಟಿನೂ ಅದ, ನೋಡಿ ಹೆಲ್ದಿನೂ ಅದ. ನೋಡಿ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.